ನಮಸ್ಕಾರ ಸ್ನೇಹಿತರೆ. ಸ್ಟ್ರಾಟಜಿಸ್ಟ್, ಚುನಾವಣಾ ಚಾಣಕ್ಯ ಅಂತಾನೆ ಖ್ಯಾತಿ ಪಡೆದಿರೋ ಪ್ರಶಾಂತ್ ಕಿಶೋರ್ ಇವರು ಸೆಫಾಲಜಿಸ್ಟ್. ಇವರ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ. ಸಾಕಷ್ಟು ಪಕ್ಷಗಳಿಗೆ ಇವರು ಸಲಹೆ ಸೂಚನೆಗಳನ್ನು ಸಹ ಕೊಟ್ಟಿದ್ದಾರೆ. ಪ್ರಪ್ರಥಮ ಬಾರಿಗೆ ಇವರು ನರೇಂದ್ರ ಮೋದಿ ಅವರ ಜೊತೆಗೆ ವರ್ಕ್ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಗುಜರಾತ್ ನ ಗೆಲುವಿಗಾಗಿ ಸ್ಟ್ರಾಟಜಿ ಮಾಡಿಕೊಟ್ಟಂತವರು ಪ್ರಶಾಂತ್ ಕಿಶೋರ್. ನಿತೀಶ್ ಕುಮಾರ್ ಅವರು ಸಹ ಇವರ ಸಹಾಯ ತಗೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಸಹ ಇವರ ಸಹಾಯವನ್ನು ತೆಗೆದುಕೊಂಡಿದ್ದಾರೆ. ಇಂತಹ ಪ್ರಶಾಂತ್ ಕಿಶೋರ್ ಅವರು ಈಗ ಭಾರತದ 2 ಪ್ರಮುಖ ರಾಜ್ಯಗಳಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಅದು ಪ್ರಮುಖವಾಗಿ ದಕ್ಷಿಣದಲ್ಲಿ ಈ ಬಾರಿಯ ಮೋದಿಯ ದಂಡಯಾತ್ರೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಮುಂದುವರಿಯುತ್ತೆ. ಅದರಲ್ಲೂ ಅಣ್ಣಾಮಲೈ ಅವರ ಬಗ್ಗೆ ಅವರು ಹೇಳಿರ್ತಕ್ಕಂತ ಮಾತುಗಳು, ಮೋದಿ ಅವರಂತೂ ತಮಿಳುನಾಡಿನ ಜನರ ಜೊತೆಗೆ ಭಾವನಾತ್ಮಕವಾಗಿ ಬೆರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೋದಿ ಅವರ ಪ್ರವಾಸಗಳ ಪಟ್ಟಿಯನ್ನು ನೀವು ಗಮನಿಸಿದ್ರೆ ಅತಿ ಹೆಚ್ಚಿಗೆ ಅವರು ಬಂದಿರುವುದು ದಕ್ಷಿಣ ಭಾರತಕ್ಕೆ, ಅದರಲ್ಲೂ ತಮಿಳುನಾಡಿಗೆ. ಈ ಬಾರಿಯ ಚುನಾವಣೆಯ ಮೇಲೆ ಮೋದಿ ಅವರು ಮತ್ತು ಸ್ಪೆಷಲ್ ಆಗಿ ಅಣ್ಣಾಮಲೈ ಅವರು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ಬೋದು, ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನೀವು ನೋಡಿರ್ಬೋದು ಹಲವಾರು ಸರ್ವೆ ರಿಪೋರ್ಟ್ ಗಳು ಬಂದಿದಾವೆ ಈಗ ಆಲ್ರೆಡಿ. ಇಂಡಿಯಾ ಟುಡೇ ಸರ್ವೆ ಆಗಿರ್ಬೋದು, ನ್ಯೂಸ್ 18 ಅವ್ರದ್ದಾಗಿರ್ಬೋದು, ಪಿ ಮಾರ್ಕ್ ಅವ್ರದ್ದಾಗಿರ್ಬೋದು, ಇಂಡಿಯಾ ಟಿವಿ CNX ಅವ್ರದ್ದಾಗಿರ್ಬೋದು, ಈ ಎಲ್ಲ ಸರ್ವೆಗಳಲ್ಲಿ ನಮಗೆ ಗಮನಿಸಬೇಕಾದ ವಿಚಾರ, ಅದರಲ್ಲೂ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಶಾಕ್ ಕೊಡುವಂತಹ ರಿಸಲ್ಟೇ ಈ ಸರ್ವೆ ರಿಪೋರ್ಟ್ ಗಳಲ್ಲಿ ಬಂದಿದೆ. ಈ ಎಲೆಕ್ಷನ್ ನಲ್ಲಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ ಅನ್ನೋದನ್ನ ಈ ಎಲ್ಲಾ ಸರ್ವೆ ರಿಪೋರ್ಟ್ ಗಳು ಹೇಳ್ತಾ ಇದಾವೆ. ಅದರಲ್ಲೂ ತಮಿಳುನಾಡಿನಲ್ಲಿ ಈ ಬಾರಿ 4 ರಿಂದ 5 ಸ್ಥಾನಗಳನ್ನು ಬಿಜೆಪಿ ಗೆಲ್ಲಲಿದೆ. ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಬಿಜೆಪಿ ಟಾರ್ಗೆಟ್ ಮಾಡಿರೋ ತಮಿಳುನಾಡಿನಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳು ದಕ್ಷಿಣ ಭಾರತದಲ್ಲಿ ಬರ್ತವೆ. 400 ಮಾರ್ಕ್ ನ ಕ್ರಾಸ್ ಮಾಡಬೇಕು ಅಂದ್ರೆ ತಮಿಳುನಾಡಿನಲ್ಲಿ ಪಾರ್ಟಿ ಪೆನಿಟ್ರೇಟ್ ಮಾಡ್ಲೇಬೇಕು. ಅಲ್ಲಿಂದ ಹೆಚ್ಚಿನ ಸ್ಥಾನಗಳನ್ನು ಈ ಬಾರಿ ಗೆಲ್ಲಲೇಬೇಕು. ಈ ಎಲ್ಲ ರಿಪೋರ್ಟ್ ಗಳು ಕೊಡ್ತಾ ಇರೋ ಸೂಚನೆ ಇದೆ. ಬಿಜೆಪಿಯ ಯುಗ ಈ ಬಾರಿ ತಮಿಳುನಾಡಿನಲ್ಲಿ ಶುರುವಾಗುತ್ತೆ. ಅಣ್ಣಾಮಲೈ ಅಬ್ಬರ ಎಲ್ಲೆಲ್ಲೂ ಕಾಣ್ತಾ ಇದೆ. ಅವರು ಮಾಡಿರ್ತಕ್ಕಂತ ಹೆಣ್ ಮಣ್ ಹೆಣ್ ಮಕ್ಕಳ್, ನನ್ನ ನೆಲ ನನ್ನ ಜನ ಅನ್ನುವ ಪಾದಯಾತ್ರೆ ವೋಟ್ಗಳಾಗಿ ಕನ್ವರ್ಟ್ ಆಗೋ ಎಲ್ಲ ಸಾಧ್ಯತೆಗಳು ಇದಾವೆ. ಸ್ನೇಹಿತರೆ, ಈ ಬಾರಿ ಬಿಜೆಪಿ ಕಡಿಮೆ ಅಂದ್ರೂ 4 ರಿಂದ 5 ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಎಲ್ಲಾ ರಿಪೋರ್ಟ್ ಗಳು ಹೇಳ್ತಾ ಇದಾವೆ. ಅಷ್ಟೊಂದು ಗೆಲ್ದೇ ಇದ್ರೂನು 3 ರಿಂದ 4 ಸ್ಥಾನಗಳನ್ನೇನಾದ್ರೂ ಬಿಜೆಪಿ ಗೆಲ್ತು ಅಂದ್ರೆ ಅದು ದಕ್ಷಿಣದಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಗೆ ಸಿಕ್ಕ ಬಹುದೊಡ್ಡ ಜಯ. ಇದನ್ನೇ ಬುನಾದಿ ಮಾಡಿಕೊಂಡು 2026ರಲ್ಲಿ ಏನು ತಮಿಳುನಾಡಿಗೆ ವಿಧಾನಸಭೆಗೆ ಎಲೆಕ್ಷನ್ ಆಗುತ್ತೆ, ಆ ಎಲೆಕ್ಷನ್ಗೆ ರಣಾವೇಶದಿಂದ ಮುನ್ನುಗ್ಗೋದಕ್ಕೆ ಬಿಜೆಪಿಗೆ ಅನುಕೂಲ ಆಗುತ್ತೆ. ಇದು ಮುಂಬರುವ ಕೆಲವು ವರ್ಷಗಳಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ ಬೇರೂರೋದು ಗ್ಯಾರಂಟಿ. 2026ರ ಚುನಾವಣೆಯಲ್ಲಿ ಗೆಲ್ಲೋದಿಕ್ಕೆ ಆಗದೇ ಇದ್ರು 2031ರ ಚುನಾವಣೆಯಲ್ಲಿ ಬಿಜೆಪಿ ತಮಿಳುನಾಡಿನ ಚುಕ್ಕಾಣಿ ಹಿಡಿಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಈ ಸರ್ವೆ ರಿಪೋರ್ಟ್ ಗಳಿಂದ ನಮಗೆ ತಿಳಿದು ಬರುತ್ತೆ. ಅದಕ್ಕೆ ಪ್ರಶಾಂತ್ ಕಿಶೋರ್ ಅವರು ಹೇಳಿರೋದು, ಈ ಬಾರಿ ಭಾರತದ 2 ದೊಡ್ಡ ರಾಜ್ಯಗಳಲ್ಲಿ ಫಲಿತಾಂಶ ನೀವು ಯಾರೋ ಊಹಿಸೋದಿಕ್ಕೂ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಬದಲಾವಣೆಯಾಗಿ ಬರುತ್ತೆ. ಆ 2 ರಾಜ್ಯಗಳು ಯಾವಪ್ಪ ಅಂದ್ರೆ ಉತ್ತರ ಭಾರತದ ಪಶ್ಚಿಮ ಬಂಗಾಳ ಒಂದು, 2ನೇ ರಾಜ್ಯ ದಕ್ಷಿಣ ಭಾರತದ ತಮಿಳುನಾಡು. ಸ್ನೇಹಿತರೆ, ನೀವು ಗಮನಿಸಬಹುದು, ಇದು ಪ್ರಶಾಂತ್ ಕಿಶೋರ್ ಅವರು ಮಾಡಿರೋ ಪ್ರಿಡಿಕ್ಷನ್ ಲೇಟೆಸ್ಟ್. ಪಶ್ಚಿಮ ಬಂಗಾಳದಲ್ಲಿ TMC ಅವರು ಕಾಂಗ್ರೆಸ್ ಜೊತೆಗಿನ ಮಾತುಕತೆಯನ್ನು ಮುರಿದುಕೊಂಡಿದ್ದಾರೆ. ಅಲ್ಲಿ ಯಾವುದೇ ಸೀಟ್ ಶೇರಿಂಗ್ ಅನ್ನು ಕಾಂಗ್ರೆಸ್ ಜೊತೆ ಅವರು ಮಾಡಿಕೊಳ್ತಾ ಇಲ್ಲ. ಎಲ್ಲ 42 ಕ್ಷೇತ್ರಗಳಲ್ಲಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಈ ನಡುವೆ ಸಂದೇಶ್ ಖಾನಿಯಲ್ಲಿ ಆದ ಘಟನೆ ಬಿಜೆಪಿಗೆ ಬೂಸ್ಟ್ ಕೊಟ್ಟಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ವತಃ ಬಿಜೆಪಿ ಅವರು ಸಹ ಈ ಘಟನೆ ಆಗೋದಕ್ಕೂ ಮುಂಚೆ ನಮಗೆ ಒಂದು 15 ಸೀಟ್ ಬಂದ್ರು ಸಾಕಪ್ಪ ಅಂತ ಇದ್ರು. ಯಾವಾಗ ಸಂದೇಶ್ ಖಾನಿ ಘಟನೆ ಆಯ್ತೋ ಅದಾದ ಮೇಲೆ ಎದೆ ತಟ್ಟಿ ಹೇಳ್ತಾ ಇದ್ದಾರೆ, ನಾವು ಈ ಬಾರಿ ಕಡಿಮೆ ಅಂದ್ರೂ 25 ಸ್ಥಾನಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಗಳಿಸಲಿದ್ದೇವೆ ಅಂತ. ಇದನ್ನೇ ಪ್ರಶಾಂತ್ ಕಿಶೋರ್ ಅವರು ಸಹ ಸಮರ್ಥನೆ ಮಾಡಿದ್ದಾರೆ. ಇನ್ನು ತಮಿಳುನಾಡಿನ ಬಗ್ಗೆ ಮಾತನಾಡಿರುವ ಪ್ರಶಾಂತ್ ಕಿಶೋರ್ ಅವರು ಹೇಳೋದೇನಪ್ಪಾ ಅಂದ್ರೆ, ಸೀಟ್ಗಳು ಇಂತಷ್ಟೇ ಬರುತ್ತೆ ಬಿಜೆಪಿಗೆ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ವೋಟ್ ಶೇರಿಂಗ್ ವಿಷಯಕ್ಕೆ ಬಂದಾಗ ಈ ಬಾರಿ 20+% ನಷ್ಟು ವೋಟ್ ತೆಗೆದುಕೊಳ್ಳುವುದರಲ್ಲಿ ಬಿಜೆಪಿ ಸಕ್ಸಸ್ ಆಗುತ್ತೆ ಅಂತಾರೆ ಪ್ರಶಾಂತ್ ಕಿಶೋರ್. ನೀವು ಆ 20+ ವೋಟ್ ಶೇರ್ ನ ಸೀಟ್ ಆಗಿ ಕನ್ವರ್ಟ್ ಮಾಡಿದ್ರೆ ಕಡಿಮೆ ಅಂದ್ರೂ 5 ರಿಂದ 6 ಸೀಟ್ಗಳನ್ನು ಬಿಜೆಪಿ ಈ ಬಾರಿ ತಮಿಳುನಾಡಿನಲ್ಲಿ ಸುಲಭವಾಗಿ ಗೆಲ್ಲಲಿದೆ. ಸ್ನೇಹಿತರೆ, ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ ಅತಿ ಹೆಚ್ಚು ಸೀಟ್ಗಳನ್ನು
ಹೊಂದಿರ್ತಕ್ಕಂತ ರಾಜ್ಯ 80 ಬರುತ್ತೆ. ಡೆಲ್ಲಿ ಗೆಲ್ಬೇಕು ಅಂದ್ರೆ ಯುಪಿ ಗೆಲ್ಬೇಕು ಅನ್ನೋ ಮಾತು ಹಿಂದಿನಿಂದಲೂ ಇದೆ. ಅದು ಸತ್ಯ ಕೂಡ. ಬಿಜೆಪಿ ಡೆಲ್ಲಿ ಗದ್ದುಗೆ ಹಿಡಿದಿದೆ ಅಂದ್ರೆ ಅದು ಯುಪಿಯಿಂದ ಮಾತ್ರ. ಈಗ ಅದೇ ಲಾಜಿಕ್ ದಕ್ಷಿಣ ಭಾರತಕ್ಕೆ ಅಪ್ಲೈ ಮಾಡೋದಾದ್ರೆ, ದಕ್ಷಿಣ ಭಾರತ ಗೆಲ್ಬೇಕು ಅಂದ್ರೆ ಮೊದಲು ತಮಿಳುನಾಡು ಗೆಲ್ಬೇಕು ಅನ್ನೋದು ಬಿಜೆಪಿಯ ಸೂತ್ರ ಈಗ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸೀಟು ಹೊಂದಿರತಕ್ಕಂತ ರಾಜ್ಯ ತಮಿಳುನಾಡು. ಇಲ್ಲಿ 39 ಸೀಟ್ ಬರ್ತವೆ. ಈ ಸೀಟ್ಗಳ ಮೇಲೆ ಬಿಜೆಪಿ ಈಗ ಕಣ್ಣಾಕಿ ಅಣ್ಣಾಮಲೈರ ಮೂಲಕ ಮಾಡಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅನೇಕ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳ ಮಾಜಿ ಶಾಸಕರು ಅಣ್ಣಾಮಲೈ ಅವರ ಬಿಜೆಪಿ ಪಾರ್ಟಿಗೆ ಸೇರಿದ್ದಾರೆ. ಇತ್ತೀಚೆಗೆ ಪಿಎಂಕೆ ಪಕ್ಷ ಸಹ ಅಣ್ಣಾಮಲೈ ಅವರ ಬಿಜೆಪಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದೆ. ಇದರ ಜೊತೆ ಬಿಜೆಪಿ 10 ಸೀಟ್ಗಳನ್ನು ಶೇರ್ ಮಾಡಿಕೊಂಡಿದೆ. ಪಿಎಂಕೆ ಪಕ್ಷದಲ್ಲಿ 1 ಇಯರ್ ಕಮ್ಯುನಿಟಿ ಅವರ ಪ್ರಾಬಲ್ಯ ಇದೆ. ತಮಿಳುನಾಡಿನಲ್ಲಿ ಪಿಎಂಕೆ ಸೀಟ್ಗಳನ್ನು ಗೆಲ್ಲೋದಿಕ್ಕಾಗದೇ ಇದ್ರೂ 5-6% ವೋಟ್ ಶೇರ್ ಅನ್ನು ಗೆಲ್ತಾ ಬಂದಿದೆ. ಅದು ಸಹ ಈಗ ಬಿಜೆಪಿ ಜೊತೆ ಸೇರಿರೋದ್ರಿಂದ ಬಿಜೆಪಿಗೆ ಆನೆ ಬಲ ಬಂದಂತಾಗಿದೆ. ಮೋದಿಜಿ ಅವರು ಸೇಲಂನಲ್ಲಿ ಮಾತಾಡ್ತಾ ಭಾವುಕರಾಗ್ತಾರೆ. ಬಿಜೆಪಿಯಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದಂತಹ ರಮೇಶ್ ಅವರ ಸಾವಾಗುತ್ತೆ ಕಿಡಿಗೇಡಿಗಳಿಂದ. ಈ ಸಂದರ್ಭದಲ್ಲಿ ಅದನ್ನು ನೆನೆಸಿದಂತ ಮೋದಿ ಅವರು ಕಣ್ಣೀರಾಗ್ತಾರೆ, ದುಃಖ ಪಡ್ತಾರೆ. आज सेलम आया हूं तो स्वाभाविक रूप से ऑडिटर रमेश की याद आना भी बहुत स्वाभाविक है. ಮೋದಿ ಅವರು ತಮ್ಮ ಭಾಷಣದಲ್ಲಿ ತಮಿಳುನಾಡಿನ ಒಂದೊಂದು ಸ್ಥಳೀಯ ಸಮಸ್ಯೆಗಳನ್ನು ಸಹ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಬಿಜೆಪಿಯ ಕಾರ್ಯಕರ್ತ ಜನರಲ್ ಸೆಕ್ರೆಟರಿ ಆಗಿದ್ದಂತಹ ರಮೇಶ್ ಅವರ ಹೆಸರನ್ನು ಹೇಳಿ, ನಿಮ್ಮ ಬಲಿದಾನ ವೇಸ್ಟ್ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ತಮ್ಮ ಭಾಷಣದ ಮಧ್ಯೆ ಭಾವುಕರಾಗ್ತಾರೆ ಮೋದಿ. ಇದೇ ಸಂದರ್ಭದಲ್ಲಿ ಡಿಎಂಕೆ ಮೇಲೆ ವಾಗ್ದಾಳಿಯನ್ನು ನಡೆಸುವ ಮೋದಿ, ತಮಿಳುನಾಡಿಗೆ ನಾವು ಅನೇಕ ಪ್ರಾಜೆಕ್ಟ್ ಗಳನ್ನು ಕೊಟ್ಟಿದ್ದೇವೆ, ನಾವು ಕೊಡೋ ತೆರಿಗೆ ಹಣನೆಲ್ಲ ಡಿಎಂಕೆ ಅವರು ನುಂಗಿ ಹಾಕ್ತಾ ಇದ್ದಾರೆ, ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ತಮಿಳುನಾಡಿನಲ್ಲಿ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ಸ್ನೇಹಿತರೆ, ಮೋದಿ ಅವರು ತಮಿಳುನಾಡಿನ ಜನರ ಮಧ್ಯೆ ಎಮೋಷನಲಿ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ತಮಿಳುನಾಡಿಗೆ ಪ್ರತಿ ಬಾರಿ ಬಂದಾಗಲೂ ಹೊಸ ಹೊಸ ಯೋಜನೆಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸೋ ಚುನಾವಣಾ ವಿಶ್ಲೇಷಕರು ಹೇಳೋದೇನಪ್ಪಾ ಅಂದ್ರೆ, ಈ ಬಾರಿ ತಮಿಳುನಾಡಿನಲ್ಲಿ 2-3 ಕ್ಷೇತ್ರಗಳನ್ನಂತೂ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ. ಅದು ಮುಂದಿನ 2026ರ ವಿಧಾನಸಭಾ ಚುನಾವಣೆಗೆ ಮೆಟ್ಟಿಲಾಗುತ್ತೆ. ಅಣ್ಣಾಮಲೈ ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ನೋಡೋದ್ರಲ್ಲಿ ಯಾವುದೇ ಸಂಶಯಗಳು ಇಲ್ಲ ಅನ್ನುವಂತಹ ಅಭಿಪ್ರಾಯಗಳನ್ನು ಚುನಾವಣಾ ವಿಶ್ಲೇಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಇದಿಷ್ಟು ತಮಿಳುನಾಡು ಮತ್ತು ಅಲ್ಲಿನ ರಾಜಕೀಯ ಪರಿಸ್ಥಿತಿಯ ಬಗ್ಗೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.